ಹಾಯ್, ವೆಲ್ಕಮ್ ಟು ಮೈ ಕಿಚನ್. ಹಾಯ್ ಫ್ರೆಂಡ್ಸ್, ಒಂದೇ ಥರ ಚಪಾತಿ ತಿಂದು ತರಕಾರಿ ತಿಂದು ಬೇಜಾರಾಗಿರೋರಿಗೆ ತರಕಾರಿನೂ ದೇಹಕ್ಕೆ ಹೋಗುತ್ತೆ. ಆಮೇಲೆ ಚಪಾತಿನೂ ಕೂಡ ಆರಾಮಾಗಿ ತಿನ್ಬೋದು. ಒಳ್ಳೆ ಆರೋಗ್ಯವಾಗಿರೋವಂಥ ಚಪಾತಿ ಹೇಳ್ಕೊಡ್ತೀನಿ. ಮಕ್ಳಿಗೆಲ್ಲ ಕಲರ್ ಆಗಿರೋದ್ರಿಂದ ಮಕ್ಕಳು ಕೂಡ ತುಂಬ ಖುಷಿಯಾಗಿ ತಿಂತಾರೆ. ಸೊ ನಾನು ಗೋಧಿ ಹಸಿಟ್ಟು ಒಂದು ಅರ್ಧ kg ಅಷ್ಟು ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ನಿಮ್ಮ ಮನೆಗೆ ಬೇಕೋ ಅಷ್ಟು ತೊಗೊಳ್ಳಿ. ಮತ್ತು ನಾನು ಈ ABC ಜ್ಯೂಸ್ ಮಾಡಿದ್ದೆ ಬೆಳಗ್ಗೆ. ಅದರದ್ದು ಸೋಸ್ದಾಗ ಅದು ಎಕ್ಸ್ಟ್ರಾ ಉಳಿಯುತ್ತಲ್ಲ, ಅದನ್ನೆಲ್ಲ ನಾನು ಚಪಾತಿ ಹಿಟ್ಟಿಗೆ ಹಾಕೊಂಡು ಕಲಿಸ್ಕೊತಾ ಇದ್ದೀನಿ. ಆಮೇಲೆ ತುಂಬೆ ಹೂವು ಕೂಡ ಹಾಕ್ಕೊಂಡಿದ್ದೀನಿ ಇದರೊಳಗಡೆ, ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂದ್ಬಿಟ್ಟು ತುಂಬೆ ಹೂವು ಕೂಡ ಹಾಕ್ಕೊಂಡಿದ್ದೀನಿ. ಆಮೇಲೆ ಎರಡು ಬೀಟ್ರೂಟ್ನ ನಾನು ಮಿಕ್ಸಿಗೆ ಹಾಕ್ಕೊಂಡು ಫುಲ್ಲು ನುಣ್ಣಗೆ ರುಬ್ಬಿಟ್ಟು ಅದನ್ನು ಕೂಡ ನಾನು ಚಪಾತಿ ಹಿಟ್ಟಿಗೆ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ತುಂಬ ಆರೋಗ್ಯವಾಗಿರೋವಂಥ ಚಪಾತಿ ಫ್ರೆಂಡ್ಸ್. ಒಂದ್ಸತಿ ಪ್ರಯತ್ನ ಮಾಡಿ, ಚೆನ್ನಾಗಿ ಬರುತ್ತೆ. ಸೊ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ದಲೇ ನಾನು ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ಬೆಲ್ ಐಕನ್ನ ಟಚ್ ಮಾಡಿ. ನಾನು ನನ್ನ ಚಾನಲ್ಗೆ ಹಾಕುವಂಥ ವಿಡಿಯೋ ಫಸ್ಟು ನಿಮಗೆ ಬರುತ್ತೆ. ಆಮೇಲೆ ಇದನ್ನು ಚೆನ್ನಾಗಿ ಕಲಿಸ್ಬಿಟ್ಟು ಗಟ್ಟಿಯಾಗಿ ಕಲಿಸಿ, ತೆಳುವಾಗಿ ಕಲಿಸ್ಬಿಡಿ. ಯಾಕೆಂದ್ರೆ ತರಕಾರಿ ಆಗಿರೋದ್ರಿಂದ ಜಲ್ದಿ ತುಂಬ ಸಾಫ್ಟ್ ಆಗುತ್ತೆ. ಒಂದು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಡೋಣ. ಸೊ ನಾನು ಅರ್ಧ ಗಂಟೆ ರೆಸ್ಟ್ ಮಾಡೋಕ್ಕೆ ಬಿಟ್ಟು ಇವಾಗ ನೋಡಿ ತುಂಬ ಸಾಫ್ಟಾಗಿ ಬಂದಿದೆ. ಇಟ್ಟು ಗಟ್ಟಿಯಾಗಿ ಕಲಿಸ್ಕೋಬೇಕು. ಇದನ್ನು ನಾನು ಒಂದು ಸ್ವಲ್ಪ ಉಂಡೆ ತೊಗೊಂಡು ಮಿಕ್ಕಿದ್ದೆಲ್ಲ ಹಂಗೆ ಬಿಡ್ತಾಯಿದ್ದೀನಿ. ಟಿಫಿನ್ ಮಾಡಬೇಕಾಗಿತ್ತು ಅರ್ಜೆಂಟಾಗಿ ಅಂದ್ಬಿಟ್ಟು ಫಸ್ಟು ಟಿಫಿನ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇದು ನಾವು ಚಿಕ್ಕ ಉಂಡೆ ನಿಮಗೆ ಯಾವ ಸೈಜ್ ಬೇಕೋ ನೋಡಿಗೆ ಕಟ್ ಮಾಡ್ಕೊಳ್ಳಿ. ನಾನು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ತುಂಬ ತೆಳುವಾಗಿದ್ರೆ ನಮ್ಮ ಮಕ್ಳಿಗೆ ತುಂಬ ಇಷ್ಟ. ನಮ್ಮನೆ ನಾನು ತೆಳುವಾಗೆ ಉಜ್ಜೋದು. ತುಂಬ ದಪ್ಪ ಇದ್ರೆ ಚೆನ್ನಾಗಿರಲ್ಲ ಅಂತ. ಸೊ ನಮ್ಮ ಅಕ್ಕಪಕ್ಕದಲ್ಲೂ ಕೇಳ್ತಾರೆ, ಹೇಗಿದು ಇಷ್ಟೊಂದು ತೆಳ್ಳಗೆ ಚಪಾತಿ ಉಜ್ತೀಯಾ ಅಂತ. ಸೊ ಅದ್ರ ಸೀಕ್ರೆಟ್ ಕೂಡ ನಾನು ಇವತ್ತು ಹೇಳ್ಕೊಡ್ತೀನಿ, ಹೇಗೆ ತೆಳ್ಳಗೆ ಉಜ್ಜೋದು ಹೇಗೆ ಅಂತ. ಸೊ ಎಲ್ಲರೂ ಗೋಧಿ ಹಸಿಟ್ಟು ಹಾಕ್ಕೊಂಡು ಚಪಾತಿ ಹಿಟ್ಟನ್ನ ಉಜ್ತಾರೆ. ಸೊ ನಾನು ಅಕ್ಕಿ ಹಸಿಟ್ಟು ಹಾಕ್ಕೊಂಡು ಗೋಧಿ ಹಿಟ್ಟಿನ ಉಂಡೆ ನಾನು ಚಿಕ್ಕದಾಗಿ ತೊಗೊಂಡು ಉಜ್ತೀನಿ. ಎಷ್ಟು ತೆಳ್ಳಗೆ ಬೇಕಾದ್ರೂ ಉಜ್ಬೋದು ಫ್ರೆಂಡ್ಸ್. ತುಂಬ ತೆಳ್ಳಗಿರುತ್ತೆ. ಮಕ್ಳಿಗೂ ಕೂಡ ಖುಷಿಯಾಗುತ್ತೆ. ಕಲರ್ ಚಪಾತಿ ಆರೋಗ್ಯವಾಗಿರೋವಂಥದ್ದು ತೆಳ್ಳಗಿರೋದ್ರೆ ಅವ್ರಿಗೂ ಖುಷಿಯಾಗುತ್ತೆ. ಆಮೇಲೆ ಸುಮ್ಮನೆ ಮಕ್ಳಿಗೆ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಮೇಲೆ ಒಂದು ಚೂರು ಎಳ್ಳು, ಒಂದು 4-5 ಎಲೆ ಪೀಸು ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದು ಮಾಡ್ಕೊತಾ ಇದ್ದೀನಿ. ಏಕೆಂದರೆ ಮಕ್ಕಳು ಊಟ ಮಾಡಿಸ್ಬೇಕು ಅಂದರೆ ಅವ್ರಿಗೆ ತುಂಬ ಕಷ್ಟಪಡ್ಬೇಕು ನಾವು. ಈ ಥರ ಕಲರ್ಫುಲ್ಲಾಗಿ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು, ನಾವು ಬಲವಂತನೇ ಮಾಡೋಂಗಿಲ್ಲ, ಅವರೇ ತಿಂತಾರೆ. ಈ ಥರ ನಾನು ಒಂದು ಟಿಫಿನ್ಗೆ ಮತ್ತು ಮಕ್ಳಿಗೆ ಇಲ್ಲಿ ತಿಂದೋಗೋದಕ್ಕೆ ಎಷ್ಟು ಬೇಕೋ ಅಷ್ಟು ನಾನು ಒಂದೇ ಸತಿ ಉಜ್ಕೊಂಡು ಬೇಯಿಸ್ಕೊತೀನಿ. ಅಕ್ಕಿ ಹಸಿಟ್ಟು ಹಾಕ್ಕೊಳ್ಳೋದ್ರಿಂದ ಫ್ರೆಂಡ್ಸ್ ಜಲ್ದಿ ಉಜ್ಬೋದು, ಚೆನ್ನಾಗಿ ಹಿಗ್ಗುತ್ತೆ, ತುಂಬ ತೆಳ್ಳಗೆ ಉಜ್ಬೋದು. ಇದು ನನ್ನ ಸೀಕ್ರೆಟು. ಅಕ್ಕಪಕ್ಕದಲ್ಲೆಲ್ಲ ಹೇಗೆ ಅಂತ ಕೇಳ್ತಾರೆ. ಸೊ ಈ ಥರ ಮಾಡಿ ತುಂಬ ತೆಳ್ಳಗೆ ಉಜ್ಬೋದು ಚಪಾತಿ. ಸೊ ನಾನೆಲ್ಲ ಹಿಂಗೆ ಉಜ್ಕೊಂಡು ಬೇಯಿಸ್ಕೊತೀನಿ. ಆಮೇಲೆ ಎಲ್ಲರೂ ಒಂದ್ಸತಿ ಟ್ರೈ ಮಾಡಿ. ಆಮೇಲೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಆಮೇಲೆ ರಿಲೇಟಿವ್ಸ್ಗೆಲ್ಲ ಶೇರ್ ಮಾಡಿ. ನನಗೆ ಯಾವಾಗಲೂ ಸಪೋರ್ಟ್ ಮಾಡ್ತಾಯಿರಿ ಫ್ರೆಂಡ್ಸ್. ಏಕೆಂದರೆ ನಿಮ್ಮ ಸಪೋರ್ಟ್ ಇದ್ದರೆ ತಾನೇ ನಾನು ಮತ್ತೆ ಒಳ್ಳೊಳ್ಳೆ ವಿಡಿಯೋ ಮಾಡೋಕ್ಕಾಗೋದು. ಸೊ ನಾನು ಜಾಸ್ತಿ ಎಣ್ಣೆ ಬಳಸಲ್ಲ. ಯಾಕೆ ನಾನು ಹಿಟ್ಟು ಕಲಿಸುವಾಗಲೂ ನಾನು ಎಣ್ಣೆ ಹಾಕಿಲ್ಲ, ಮತ್ತು ಉಜ್ಜುವಾಗಲೂ ನಾನು ಎಣ್ಣೆ ಬಳಸಿಲ್ಲ. ಇಲ್ಲಿ ತವ ಮೇಲೆ ಮಾತ್ರ ಒಂದು 1/4 ಸ್ಪೂನಷ್ಟು ಕೆಳಗಡೆ ಹಾಕ್ಕೊಂಡು ಇನ್ನೊಂದು 1/4 ಸ್ಪೂನಷ್ಟು ಚಪಾತಿ ಮೇಲೆ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ಬೆಣ್ಣೆ ಇದ್ದರೆ ಆರಾಮಾಗಿ ಯೂಸ್ ಮಾಡ್ಕೋಬೋದು, ಬಟ್ ಎಣ್ಣೆ ಆರೋಗ್ಯಕ್ಕೆ ಒಳ್ಳೇದಲ್ಲ ಅಂದ್ಬಿಟ್ಟು ನಾನು ಆಲ್ಮೋಸ್ಟ್ ಯಾವ ತಿಂಡಿ ಊಟಕ್ಕೂ ನಾನು ಜಾಸ್ತಿ ಎಣ್ಣೆ ಬಳಸೋಕ್ಕೆ ಹೋಗಲ್ಲ. ಸುಮ್ಮನೆ ಸಿಂಪಲಾಗಿ ಒಂದು ಸ್ವಲ್ಪ ಹಾಕೋತೀನಿ ಅಷ್ಟೇ. ಇದು ಜಾಸ್ತಿ ಬೇಯಿಸ್ಬೇಡಿ, ಖಡಕ್ಕಾಗಿ ಸಿಂಪಲಾಗಿ ಬೇಯಿಸಿದ್ರೆ ಸಾಕು, ತುಂಬ ಸಾಫ್ಟಾಗಿರುತ್ತೆ. ಸೊ ನಾನು ಮತ್ತೆ ಹಿಂಗೆ ಬೇಯಿಸ್ಕೊತೀನಿ ನೋಡಿ. ಮತ್ತೆ ಒಂದು ಅರ್ಧ ಸ್ಪೂನ್ ಎಣ್ಣೆ, ಚಪಾತಿ ಮೇಲೊಂದು 1/4 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಬೇಯಿಸ್ಕೊಳ್ಳೋದಷ್ಟೇ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಂದು ಸತಿ ಟ್ರೈ ಮಾಡಿ. ಏಕೆಂದರೆ ಯಾವುದು ಪ್ರಯತ್ನ ಪಡ್ತಲೇ ಬರೋದಿಲ್ಲ, ಪ್ರಯತ್ನ ಮಾಡ್ತಾ ಇರ್ತಾನೆ ಬರೋದು. ಹೇಗೆ ಬಂತು ಅಂತ ಹೇಳಿ. ಸೊ ಸಪೋರ್ಟ್ ಆರೋಗ್ಯಕರವಾದ ಚಪಾತಿ ರೆಡಿಯಾಗಿದೆ. ಆಮೇಲೆ ABC ಜ್ಯೂಸ್ ಕೂಡ ಹೇಗೆ ಮಾಡೋದು ಅಂತ ಈ ಪಕ್ಕದಲ್ಲೇ ಫೋಟೋ ಬರುತ್ತೆ, ಅದನ್ನು ಟಚ್ ಮಾಡಿ ನಿಮಗೆ ರೆಸಿಪಿ ಬರುತ್ತೆ. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.